ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ದಚ್ಚು ಫ್ಯಾನ್ಸ್ ನಡುವೆ ಜೋರಾಗಿ ಚರ್ಚೆಗಳಾಗ್ತಾ ಇದೆ. ಇದ್ರ ಮಧ್ಯೆ ಅತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೆಸರು ಹೇಳದೆ ಸುದೀಪ್ಗೆ ವಿಜಯಲಕ್ಷ್ಮಿ ಟಾಂಗ್ ಕೊಟ್ಟಿದ್ದಾರೆ. ಸುದೀಪ್ ದರ್ಶನ್ ಫ್ಯಾನ್ಸ್ ಇದರ ನಡುವೆ ಅತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೆಸರು ಹೇಳದೆ ಸುದೀಪ್ಗೆ ವಿಜಯಲಕ್ಷ್ಮಿ ಟಾಂಗ್ ಕೊಟ್ರ. ಹಾಗಾದ್ರೆ ದಾವಣಗೆರೆಯಲ್ಲಿ ಕಿಚ್ಚನ ವಿರುದ್ಧ ಸಿಡಿದಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಇಲ್ಲದೆ ಇರುವಾಗ ಕೆಲವರು ಮಾತನಾಡ್ತಾರೆ, ದರ್ಶನ್ ಇದ್ದಾಗ ಅವ್ರು ಬೆಂಗಳೂರಿನಲ್ಲೇ ಇರೋದಿಲ್ಲ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅಭಿಮಾನಿಗಳಿಗೆ ಒಂದು ರೀತಿ ಧೈರ್ಯ ಕೊಟ್ಟಿದ್ದಾರೆ. ದಚ್ಚು ಅಭಿಮಾನಿಗಳ ಮುಂದೆ ವಿಜಯಲಕ್ಷ್ಮಿ ಟಾಕ್ ಇದು. ಹುಬ್ಬಳ್ಳಿಯಲ್ಲಿ ಕಿಚ್ಚನ ಎಚ್ಚರಿಕೆಗೆ ದಚ್ಚು ಪತ್ನಿ ಟಕ್ಕರ್ ಕೊಟ್ಟಂತಹ ಬಗ್ಗೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಇನ್ನೊಂದು ಶೇಡ್ ಡಿ ಬಾಸ್. ಯಾಕಂತ ಹೇಳಿದ್ರೆ ಫ್ಯಾನ್ಸ್ಗಳು ಅದೇ ರೀತಿಯ ಶೇಡ್ನಲ್ಲಿ ನೋಡಿದ್ರು. ಈಗ ಎಲ್ಲೋ ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮೊದಲಿನಿಂದ ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾ ಬರ್ತಾ ಇದ್ರು. ಈಗ ಅವರ ಅಭಿಮಾನಿಗಳ ಮುಂದೆ ಕೂಡ ಕಿಚ್ಚ ಸುದೀಪ್ ಅವರ ಹೇಳಿಕೆಗೆ ಟಕ್ಕರ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರಗೆ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರಗೆ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಷ್ಟೆಲ್ಲ ವಾಕ್ ಸಮರಕ್ಕೆ ಕಾರಣವಾಗಿದ್ದು ಪೈರಸಿ ಕಾಟನ ಅಂತ. ಏನಿದು ಪೈರಸಿ ಹೋರಾಟದ ಕಿಚ್ಚು ರೊಚ್ಚು ಹೇಳ್ತೀವಿ. ಡೆವಿಲ್ ಪೈರಸಿಗೆ ಕಿಚ್ಚ ಫ್ಯಾನ್ಸ್ ಕಾರಣರಾಗ್ಬಿಟ್ರ, ಅದಕ್ಕೆ ರಿವೆಂಜ್ ತಗೊಳ್ಳೋದಕ್ಕೆ ಇಷ್ಟೆಲ್ಲ ಆಗ್ತಿದ್ಯಾ ಅಂತ. ವಾಕ್ ಸಮರಕ್ಕೆ ಕಾರಣ ಆಯ್ತಾ ಪೈರಸಿ ಕಾಟ. ಏನಿದೆ ಹಾಗಾದ್ರೆ ಪೈರಸಿ ಹೋರಾಟದ ಕಿಚ್ಚು ರೊಚ್ಚು? ಡೆವಿಲ್ ಪೈರಸಿಗೆ ಕಿಚ್ಚ ಫ್ಯಾನ್ಸ್ ಕಾರಣರಾಗ್ಬಿಟ್ರ, ಹೀಗೆ ಆರೋಪಿಸ್ತಾ ಇರುವ ಡೆವಿಲ್ ಅಭಿಮಾನಿಗಳು ಪೈರಸಿ ಸಾಲವನ್ನ ವಾಪಸ್ ಕೊಡ್ತೀವಿ ಅಂತ ಗುಡುಗುತ್ತಿದ್ದಾರೆ. ಮಾರ್ಕ್ ಪೈರಸಿ ಮಾಡೋದಕ್ಕೆ ದಚ್ಚು ಫ್ಯಾನ್ಸ್ ರೆಡಿಯಾಗಿಬಿಟ್ರ. ಈ ಪೈರಸಿ ಕಾಟವನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಒಂದು ಕಡೆ ಈ ಫ್ಯಾಕ್ಟರೀಸ್ಗಳಿಗೆಲ್ಲ ಹೋಗುವಾಗ ಮೊಬೈಲ್ಗಳನ್ನ, ಕೆಲವೊಂದು ಎಲೆಕ್ಟ್ರಿಕಲ್ ಐಟಮ್ಸ್ಗಳನ್ನ ಹೊರಗಡೆ ಇಟ್ಟೋಗ್ತಾರಲ್ಲ, ಆ ರೀತಿ ಮಾಡಿಬಿಡ್ಬೇಕು ಸಿನಿಮಾ ಥಿಯೇಟರ್ಗಳಲ್ಲಿ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿರುತ್ತೆ, ತಂತ್ರಜ್ಞರು, ನಿರ್ಮಾಪಕರು ಸೇರಿದಂತೆ ಬಂಡವಾಳ ಹೂಡಿರ್ತಾರೆ, ಅದನ್ನೆಲ್ಲ ನೆನಪಿಟ್ಕೊಳ್ಬೇಕು. ಹೋದ್ವಾ ಮನರಂಜನೆಗೆ ಸಿನಿಮಾ ನೋಡಿದ್ವಾ ಬಂದ್ವಾ ಅಂತ ಎಷ್ಟೋ ಅಭಿಮಾನಿಗಳು ಅಥವಾ ಕೆಲವೊಂದಷ್ಟು ಕಿಡಿಗೇಡಿಗಳು ಇರೋದಿಲ್ಲ. ಫಿಲಮ್ ನೋಡ್ತಾ ನೋಡ್ತಾ ಮೊಬೈಲ್ನಲ್ಲೂ ಕೂಡ ಎಕ್ಸ್ಟ್ರಾ ಮೆಮೊರೀಸ್ ಹಾಕೊಂಡು ಬಂದಿರ್ತಾರೆ ಪೈರಸಿ ಮಾಡೋದಕ್ಕೆ. ಹೊರಗಡೆ ಬಂದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನೇ ಫಸ್ಟ್ ರಿಲೀಸ್ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಹಠಕ್ಕೆ ಬಿದ್ದು ಪೈರಸಿ ಮಾಡ್ತಾ ಇರ್ತಾರೆ. ಸೇಮ್ ಆಸ್ ಇಟ್ ಈಸ್ ಈಗ ಮೊನ್ನೆ ರಿಲೀಸ್ ಆದಂಥ ಡೆವಿಲ್ ಸಿನಿಮಾದಲ್ಲೂ ಆಗಿದೆ. ಹಾಗಾಗಿ ಆ ಪೈರಸಿ ಮಾಡಿರೋದು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್. ಅದಕ್ಕೆ ನಾವು ಸಾಲ ಇಟ್ಕೊಂಡು ಅಭ್ಯಾಸ ಇಲ್ಲ, ನಾವು ಅದನ್ನು ವಾಪಸ್ ಕೊಡ್ತೀವಿ ಅಂತ ಗುಡುಗುತ್ತಿದ್ದಾರೆ. ಈ ಮನಸ್ತಾಪಗಳು ಎಲ್ಲೋ ಒಂದು ಕಡೆ ಸುದೀಪ್ ಅವರ ಕಿವಿಗೆ ಬಿದ್ದಿರಬಹುದು. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಆ ರೀತಿಯಾದಂಥ ಮಾತಿಗೆ ಕಾರಣವಾಯಿತು. ಆ ಮಾತಿಗೆ ಪ್ರತ್ಯುತ್ತರವಾಗಿ ಟಕ್ಕರ್ ಕೊಡುವಂತ ಕೆಲಸ ವಿಜಯಲಕ್ಷ್ಮಿ ಅವರು ಮಾಡಿದ್ರು. ಒಟ್ನಲ್ಲಿ ಇಷ್ಟೆಲ್ಲ ಅಗ್ಗಜಗ್ಗಾಟ ಆಗ್ತಿದೆಯಲ್ಲ ಇವರಿಬ್ಬರ ನಡುವೆ, ಅಂದ್ರೆ ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಫ್ಯಾನ್ಸ್ಗಳ ನಡುವೆ, ಜೊತೆಗೆ ಈಗ ದರ್ಶನ್ ಅವರ ಪತ್ನಿ ಕೂಡ ಎಂಟ್ರಿ ಕೊಟ್ಟಿರೋದು, ಇದಕ್ಕೆಲ್ಲ ಕಾರಣ ಪೈರಸಿನ ಅನ್ನುವ ಪ್ರಶ್ನೆಗಳು ಎದುರಾಗ್ತಿರೋದು.
ಸುಮಾರು 1 ವರ್ಷದ ಬಿಡುವಿನ ನಂತರ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದೇ ರೀತಿ ಮಾರ್ಕ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಗತ್ತಾ? ಕಿಚ್ಚನ ಅಭಿಮಾನಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಸಿನಿಮಾ ನೋಡಿ? ಡೆವಿಲ್ಗೆ ಸಿಕ್ಕ ರೆಸ್ಪಾನ್ಸ್ ಮಾರ್ಕ್ಗೆ ಸಿಗತ್ತಾ? ಕಿಚ್ಚನ ಅಭಿಮಾನಿಗಳು ಸಿನಿಮಾ ನೋಡಿದ ನಂತರ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ? ಯಾರ ಸಿನಿಮಾವನ್ನ ಹೊತ್ತು ಮೆರೆಸ್ತಾರೆ ಫ್ಯಾನ್ಸ್? ಸೋಷಿಯಲ್ ಮೀಡಿಯಾದಲ್ಲೂ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಬಲು ಜೋರಾಗಿ ನಡೀತಿದೆ. ಕಿಚ್ಚ ಫ್ಯಾನ್ಸ್ ವರ್ಸಸ್ ದಚ್ಚು ಫ್ಯಾನ್ಸ್ ವಾಕ್ ಸಮರವು ಕೂಡ ಜೋರಾಗಿದೆ. ಮಾತಿನ ವಾಗ್ಬಾಣದಲ್ಲಿ ಗೆಲ್ಲೋ ಆಕ್ಟರ್ ಯಾರು? ಮಾರ್ಕ್ಗೆ ಸಿಗತ್ತಾ ಮಾರ್ಕ್ಸ್ ಅಥವಾ ಡೆವಿಲ್ಗ? ಈಗಾಗಲೇ ರಿಲೀಸ್ ಆಗಿ ಡೆವಿಲ್ ಸಿನಿಮಾ ಧೂಳೆಪ್ಸಿದೆ. ಬಾಕ್ಸ್ ಆಫೀಸ್ನ ಸುಲ್ತಾನ ಅಂತ ಸುಮ್ಮನೆ ಕರೆಯೋದಿಲ್ಲ ಅಂತ ಅಭಿಮಾನಿಗಳು ಕೂಡ ಸಿನಿಮಾವನ್ನ ನೋಡಿದ್ದಾಯ್ತು. ಹೇಳ್ಬೇಕಂದ್ರೆ ಆ ಫಸ್ಟ್ ಡೇ ಫಸ್ಟ್ ಶೋನ ಮರೆಯೋದಕ್ಕಾಗತ್ತಾ? ಅವತ್ತು ಜಾತ್ರೆ ಅಂದ್ರೆ ಎಲ್ಲಾ ಶೋಗಳು ಕೂಡ ಹೌಸ್ಫುಲ್ ಆಗಿ ಓಡ್ತು. ಈಗ ಮಾರ್ಕ್ಗೂ ಕೂಡ ಅದೇ ರೀತಿಯ ರೆಸ್ಪಾನ್ಸ್ ಸಿಗತ್ತಾ? ಒಂದ್ ಕಡೆ ಕ್ರಿಸ್ಮಸ್ ಹಾಲಿಡೇಸ್ ಇರತ್ತೆ, ಜೊತೆಗೆ ಸುದೀಪ್ ಅವರ ಸಿನಿಮಾ ಕೂಡ ಕೊನೆಯದಾಗಿ ನೋಡಿ ಬಹಳಷ್ಟು ತಿಂಗಳುಗಳೇ ಆಗಿಬಿಟ್ಟಿದೆ. ಹಾಗಾಗಿ ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನ ನೋಡಿಯೇ ತೀರ್ಬೇಕು ಅಂತ ಅಭಿಮಾನಿಗಳು ತುದಿಗಾಲ್ನಲ್ಲಿ ಕಾಯ್ತಿದ್ದಾರೆ. ಹಾಗಾಗಿ ಈ ಇಬ್ಬರು ನಾಯಕರುಗಳ ಸ್ಟಾರ್ ವಾರ್ ಎಷ್ಟು ಮಟ್ಟಿಗಿದೆ ಅನ್ನೋದು ಸಿನಿಮಾ ರಿಲೀಸ್ ಆದ್ರೆ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಡೈಲಾಗ್ಗಳು ಕೂಡ. ಫಾರ್ ಎಕ್ಸಾಂಪಲ್ಗೆ ಉಸಿರಿರೋವರೆಗೂ ಹೆಸರಿರಬೇಕಂದ್ರೆ ದಮ್ ಇರಬೇಕು ಅಂತ ಹೇಳಿದ್ರೆ, ಮಾರ್ಕ್ ಸಿನಿಮಾದಲ್ಲಿ ಹೇಗಾದ್ರೂ ಮಾಡಿ ದಮ್ ಹೊಡಿ ಅಂತ ಬಿಟ್ಬಿಡ್ಬೇಕು ಅಂತ. ಒಟ್ನಲ್ಲಿ ಅದು ಏನೇ ಇರಲಿ, ಕೆಲವೊಂದಷ್ಟು ಡೈಲಾಗ್ಗಳನ್ನ ಕೂಡ ಲಿಂಕ್ ಮಾಡಿಕೊಂಡು ಈ ಅಭಿಮಾನಿಗಳ ಸ್ಟಾರ್ ವಾರ್ ಜೋರ್ ಆಗ್ತಾ ಇದೆ. ಯಾರು ಗೆಲ್ತಾರೆ? ಡೆವಿಲ್ಲ ಮಾರ್ಕ್ಗೆ ಮಾರ್ಕ್ ಒತ್ತೋದಕ್ಕೆ ರೆಡಿ ಆಗಿದಾರಾ? ಕಾದು ನೋಡ್ಬೇಕು. ಇನ್ನು ಸಿನಿಮಾದ ನಿರೀಕ್ಷೆಗಳು ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ನೇರವಾಗಿ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಮಾವಳ್ಳಿ ಕಾರ್ತಿಕ್. ಈಗಾಗಲೇ ಒಂದಷ್ಟು ಹೇಳಿಕೆಗಳನ್ನ, ಜೊತೆಗೆ ಫ್ಯಾನ್ಸ್ ವಾರ್ಗಳನ್ನ ಗಮನಿಸ್ತಾ ಇದ್ವಿ. ಅದರಲ್ಲಿ ಈಗ ಫೈನಲ್ ಆಗಿ ಒಂದು ಕಡೆ ದರ್ಶನ್ ಅವರ ಪತ್ನಿ ಅವರು ಎಂಟ್ರಿ ಕೊಟ್ಟಿರುವುದು ಮೊದಲನೆಯ ಕ್ವಶನ್ ಆದ್ರೆ, ನೆಕ್ಸ್ಟ್ ಮಾರ್ಕ್ ಡೆವಿಲ್ನ ರೀತಿಯಲ್ಲೇ ರೀಚ್ ಪಡ್ಕೊಳತ್ತಾ ಅನ್ನೋದು ಕಾರ್ತಿಕ್? ಡಯಾನಾ, ಇದು ಡಿಸೆಂಬರ್ ಸಿನಿಮಾ ಜಾತ್ರೆಗೆ ಮಾತ್ರ ಈ ಒಂದು ವಾಕ್ಸಮರ ಸೀಮಿತವಾಗಿಲ್ಲ ಅನ್ನೋದು ನಿನ್ನೆ ಅಷ್ಟೇ ಬ್ಲಾಸ್ಟ್ ಆಗಿದೆ. ಏನಕ್ಕಂದ್ರೆ ದರ್ಶನ್ ಅವರು ಮತ್ತೆ ಸುದೀಪ್ ಅವರು 8 ವರ್ಷಗಳಿಂದ ಮಾತನಾಡ್ತಾ ಇಲ್ಲ. ಮುಂಚೆ ಹಳೆ ದೋಸ್ತಿಗಳಾಗಿದ್ರು, ಅದಾದ ಮೇಲೆ ಯಾವುದೋ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯದ ವಿಚಾರವಾಗಿ ಇಬ್ರು ಬೇರೆ ಬೇರೆ ಆಗ್ತಾರೆ. ಒಬ್ಬರ ಮೇಲೆ ಒಬ್ರು ಯಾವತ್ತೂ ಕೂಡ ಮಾತನಾಡ್ಕೊಂಡಿರಲಿಲ್ಲ. ಆದರೆ ದರ್ಶನ್ ಅವರು ಅವತ್ತು ಮೆಜೆಸ್ಟಿಕ್ ಸಿನಿಮಾವನ್ನ ಸುದೀಪ್ ನನಗೆ ಕೊಡಿಸಿಲ್ಲ, ಮೆಜೆಸ್ಟಿಕ್ ಸಿನಿಮಾವನ್ನ ನಾನು ಮತ್ತೆ PN ಸತ್ಯ ಅವರು ಮಾಡಿದ್ದು ಅನ್ನುವಂಥ ಒಂದು ಪೋಸ್ಟನ್ನ ಮಾಡಿರ್ತಾರೆ. ಆ ಪೋಸ್ಟ್ ಆದ ಮೇಲೆ ದರ್ಶನ್ ಅವರು ಮತ್ತೆ ಸುದೀಪ್ ಮಧ್ಯೆ ಇರುವಂತಹ ಒಂದು ಮನಸ್ತಾಪ ಜಗಜ್ಜಾಹೀರಾತಾಗಿರುತ್ತೆ. ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ. ಬಹುಶಃ ಒಂದು ಮಾತಿತ್ತು, ಕನ್ನಡ ಚಿತ್ರರಂಗ ಎಲ್ಲೋ ಒಂದು ಕಡೆ ಒಡೆದ ಮನೆ ಆಗಿಬಿಟ್ಟಿದೆಯಾ, ಸ್ಯಾಂಡಲ್ವುಡ್ ನಟರ ಮಧ್ಯೆ ಒಗ್ಗಟ್ಟಿನ ಪ್ರಶ್ನೆ ಹೇಳ್ತಾ ಇದೆಯಾ ಅಂತ. ಆ ಮಾತಿಗೆ, ಆ ಅನುಮಾನಕ್ಕೆ ಇವತ್ತು ಒಂದು ಹೊಸ ಪುಷ್ಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸುದೀಪ್ ಅವರು ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಯಾವ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಆ ಹೇಳಿಕೆ ಈಗ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಸುದೀಪ್ ಅವ್ರಿಗೆ ಎಲ್ಲೋ ಒಂದು ಕಡೆ ತನ್ನ ಮುಂದಿನ ಚಿತ್ರ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಮಾರ್ಕ್ ಚಿತ್ರವನ್ನ ಪೈರಸಿ ಮಾಡೋದಕ್ಕೆ ಯಾವುದೋ ಒಂದು ಟೀಮ್ ಸೈಲೆಂಟ್ ಆಗಿ ರೆಡಿ ಆಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಕಾಡಿರೋದಂತೂ ಇಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಸುದೀಪ್ ಅವರು ಯಾವುದೋ ಒಂದು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನುವಂಥ ಒಂದು ಪಡೆಯ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಅಲ್ಲಿ ಯಾರ ಬಗ್ಗೆನೂ ಸುದೀಪ್ ಅವರು ಪ್ರಸ್ತಾಪ ಮಾಡೋದಿಲ್ಲ, ಯಾರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಪೈಲ್ವಾನ್ ರಿಲೀಸ್ ಟೈಮಲ್ಲಿ ಏನೇನಾಗಿತ್ತು ಅದೆಲ್ಲವನ್ನ ನೋಡ್ಕೊಂಡು ಬಂದಿದ್ವಿ. ಪೈಲ್ವಾನ್ ಸಿನಿಮಾ ರಿಲೀಸ್ ಆದ ತಕ್ಷಣ ಅದನ್ನ ಪೈರಸಿ ಮಾಡಿರ್ತಾರೆ. ಆ ಪೈರಸಿ ಮಾಡಿ ಆದ ಮೇಲೆ ಸಿನಿಮಾ ಮೇಲೆ ಒಂದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುತ್ತೆ. ಬಾಕ್ಸ್ ಆಫೀಸ್ ಗಳಿಕೆಗೂ ಕೂಡ ಅದರ ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ಸುದೀಪ್ ಅವರು ಮುಂಚೆನೆ ಒಂದು ಲೈಟರ್ ಆದಂತಹ ಎಚ್ಚರಿಕೆಯನ್ನ ಕೊಟ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅಲ್ಲಿ ಅರೈಸ್ ಆಗಿತ್ತು. ಏನಕ್ಕಂದ್ರೆ ದರ್ಶನ್ ಅವರ ಫ್ಯಾನ್ಸು ಒಂದು ಪೋಸ್ಟ್ ಹಾಕ್ತಾರೆ, ಡೆವಿಲ್ ಚಿತ್ರದ ಪೈರಸಿಯನ್ನ ನೀವು ಮಾಡಿ ಗೆದ್ದಿದ್ದೀರಾ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. 10,000 ಪೈರಸಿ ಲಿಂಕ್ಗಳನ್ನ ನಾವು ಈಗಾಗಲೇ ಡಿಲೀಟ್ ಮಾಡಿದ್ದೀವಿ. ಆದರೆ ನಮಗೆ ಸಾಲ ಇಸ್ಕೊಂಡು ಅಭ್ಯಾಸ ಇಲ್ಲ, ಅದನ್ನ ಖಂಡಿತವಾಗ್ಲೂ ವಾಪಸ್ ಕೊಟ್ಟೇ ಕೊಡ್ತೀವಿ
ಮಾಡ್ತೀವಿ ಅಂತ. ಆ ಮಾತಿಗೆ, ಆ ಪೋಸ್ಟ್ಗೆನೆ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರ ಅನ್ನುವಂತಹ ಒಂದು ಅನುಮಾನ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಈಗ ವಿಜಯಲಕ್ಷ್ಮಿ ಅವರು ದಾವಣಗೆರೆ ಗೀತಾಂಜಲಿ ಥಿಯೇಟರ್ನಲ್ಲಿ ಹೇಳಿದ್ದಾರೆ. ಹೆಸರು ಅವರು ಕೂಡ ತೆಗೆದುಕೊಂಡಿಲ್ಲ, ಯಾರಿಗೆ ನಾನು ಈ ಮಾತುಗಳನ್ನು ಹೇಳಿದ್ದೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಯಾವುದೋ ಸುದ್ದಿವಾಹಿನಿಗಳಲ್ಲಿ, ಯಾವುದೋ ವೇದಿಕೆಗಳಲ್ಲಿ ಕೂತ್ಕೊಂಡು ದರ್ಶನ್ ಇಲ್ಲದೇ ಇರೋ ಟೈಮ್ನಲ್ಲಿ ಈ ಥರ ಹೇಳಿಕೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋ ಅಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಪರೋಕ್ಷವಾಗಿ ನಟರಾಗಿರುವಂಥ ದರ್ಶನ್ ಆಪ್ತರು ಧನ್ವೀರ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಕಾಡಲ್ಲಿ ತುಂಬ ಪ್ರಾಣಿಗಳಿದ್ರೂ ಕೂಡ ಸಿಂಹ ಅನ್ನೋದು ಯಾವಾಗಲೂ ಒಂದೇ ಆಗಿರುತ್ತೆ ಅಂತ. ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರ ಮಾತುಗಳು, ಧನ್ವೀರ್ ಅವರ ಪೋಸ್ಟ್ಗಳು ಇಂಡೈರೆಕ್ಟ್ ಆಗಿ ಸುದೀಪ್ ಅವ್ರಿಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಇರೋದಂತೂ ಬಹಳ ಸ್ಪಷ್ಟವಾಗಿದೆ. ಏನಕ್ಕಂದ್ರೆ ಈಗ ಸುದೀಪ್ ಅವರು ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಯಾವ ಹೇಳಿಕೆಯನ್ನು ಕೊಟ್ಟಿದ್ರು ಅದು ಫ್ಯಾನ್ ವಾರ್ಗೆ ದಾರಿ ಮಾಡಿಕೊಟ್ಟಿರುವಂತಹ ಚಾನ್ಸಸ್ಗಳು ಇರೋದ್ರಿಂದನೇ ಈ ಥರ ವಿಜಯಲಕ್ಷ್ಮಿ ಅವರು ಮತ್ತು ಧನ್ವೀರ್ ಅವರು ಮಾತನಾಡ್ತಾ ಇದ್ದಾರಾ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಒಂದು ಹೇಳಿಕೆ ಕೊಟ್ಟ ಬಳಿಕನೇ ಸಾಕಷ್ಟು ಅದಕ್ಕೆ ಕೌಂಟರ್ ಕೊಡುವಂತಹ ಡೈಲಾಗ್ಗಳು ಮತ್ತು ಫ್ಯಾನ್ ವಾರ್ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ಗಳು ಇರುತ್ತೆ. ಮತ್ತು ಫ್ಯಾನ್ಸ್ಗಳ ಒಂದು ಮನಸ್ಥಿತಿ ಗೊತ್ತೇ ಇದೆ. ಅವರ ಹೀರೋ ಅವರಿಗೆ ಪ್ರೈಮ್ ಆಗೇ ಇರ್ತಾರೆ, ಸುಪೀರಿಯರ್ ಆಗಿರ್ತಾರೆ, ಕಿಂಗ್ ಆಗಿರ್ತಾರೆ. ಅವರನ್ನ ಯಾವ ಹಂತದಲ್ಲೂ ಫ್ಯಾನ್ಸ್ಗಳು ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ. ದರ್ಶನ್ ಅವರು, ಸುದೀಪ್ ಅವರು ಮಾತನಾಡದೇ ಇದ್ರು ಕೂಡ, ವೈಯಕ್ತಿಕವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡದೇ ಹೋದ್ರೂ ಕೂಡ ಫ್ಯಾನ್ಸ್ಗಳು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗಲೂ ಟ್ವೀಟ್ ವಾರ್ಗಳನ್ನು ಮತ್ತು ಯಾವುದೋ ಕೆಟ್ಟದಾಗಿ ಕಮೆಂಟ್ ಹಾಕೋದನ್ನ ಮಾಡ್ತಾನೆ ಇರ್ತಾರೆ. ಆದರೆ ಇದು ಈ ಡಿಸೆಂಬರ್ ಸಿನಿಮಾ ಜಾತ್ರೆಗೆ ಒಂದು ಗಮನ ಹರಿಸಿ ನಾವು ನೋಡೋದಾದರೆ ಈಗ ನಡೀತಾ ಇರುವಂಥ ಬೆಳವಣಿಗೆಗಳು, ಸುದೀಪ್ ಅವರು ಯಾವತ್ತೂ ಕೂಡ ಡೆವಿಲ್ ಚಿತ್ರದ ಬಗ್ಗೆ ಬಹಿರಂಗವಾಗಿ ಮಾತನಾಡಿಲ್ಲ. ಮಾರ್ಕ್ ಚಿತ್ರದ ಟ್ರೇಲರ್ ರಿಲೀಸ್ನಲ್ಲೂ ಕೂಡ ಡೆವಿಲ್ ಚಿತ್ರದ ಬಗ್ಗೆ ಪ್ರಶ್ನೆ ಅರೈಸ್ ಆದಾಗಲೂ ಕೂಡ 11ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡಿಸೆಂಬರ್ 25ಕ್ಕೆ ಮಾರ್ಕ್ ಮತ್ತೆ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತ್ರ ಈ ಸಂದರ್ಭದಲ್ಲಿ ಮಾತನಾಡೋಣ ಅಂತ ಆ ಒಂದು ಪ್ರಶ್ನೆಯನ್ನ ತಳ್ಳಿ ಹಾಕಿದ್ರು. ಏನಕ್ಕೆ ಅಂದರೆ ಸುದೀಪ್ ಅವ್ರಿಗೂ ಆ ಸಂದರ್ಭದಲ್ಲಿ ಗೊತ್ತಿರುವಂತಹ ಚಾನ್ಸಸ್ಗಳು ಇದ್ದೇ ಇರುತ್ತೆ. ನಾನು ಈ ಸಂದರ್ಭದಲ್ಲಿ ಏನಾದರೂ ಡೆವಿಲ್ ಚಿತ್ರದ ಬಗ್ಗೆ ಮಾತಾಡಿದ್ರೆ ಅದು ದೊಡ್ಡ ಬೆಂಕಿಯನ್ನು ಸೃಷ್ಟಿ ಮಾಡುವಂತಹ ಒಂದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಕೆಲವು ವಿಚಾರಗಳ ಬಗ್ಗೆ ನಾನು ಮೌನ ವಹಿಸೋದೇ ಸರಿ ಅಂತ ಸುದೀಪ್ ಅವರು ಅನ್ಕೊಂಡಿದ್ರು. ಆದರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಸುದೀಪ್ ಅವರ ಅಸಮಾಧಾನ ಆಚೆ ಬಿದ್ದಿದೆ. ಅವರ ಮನಸ್ಸಲ್ಲಿ ಇಷ್ಟು ದಿನಗಳಿಂದ ಅವರೇನು ಕಾಪಾಡ್ಕೊಂಡಿದ್ರು, ಪೈಲ್ವಾನ್ ಚಿತ್ರದ ಟೈಮ್ನಲ್ಲಿ ಏನೆಲ್ಲ ಪೈರಸಿ ಮಾಡಿ ಸಿನಿಮಾಗೆ ಸಮಸ್ಯೆಗಳನ್ನು ಉಂಟು ಮಾಡಿದ್ರು, ಅದನ್ನು ಬಹಿರಂಗವಾಗಿ ಎಚ್ಚರಿಕೆ ಕೊಡೋದ್ರ ಮೂಲಕ ಮಾರ್ಕ್ ಸಿನಿಮಾಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಓವರ್ ಆಲ್ ವ್ಯೂ ಅನ್ನು ಮಾಡೋದಾದರೆ ಈಗ 25ನೇ ತಾರೀಕು ಮಾರ್ಕ್ ಚಿತ್ರ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಾವ ದೃಷ್ಟಿಕೋನದಲ್ಲೂ ಕೂಡ ಈ ಸ್ಟಾರ್ ವಾರು ಮತ್ತು ಫ್ಯಾನ್ ವಾರ್ಗಳು ಅಭಿವೃದ್ಧಿದಾಯಕವಲ್ಲ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರವರ ಹೀರೋ ಅವರವ್ರಿಗೆ ದೊಡ್ಡದಾಗೇ ಇರ್ತಾರೆ. ನಾವು ಚಿತ್ರಮಂದಿರಕ್ಕೆ ಟಿಕೆಟ್ ತೆಗೆದುಕೊಂಡು ಹೋಗಿ ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಎಂಕರೇಜ್ ಮಾಡಬೇಕೇ ಹೊರತು ಇಂಥ ಫ್ಯಾನ್ ವಾರ್ಗಳಿಗೆ ದಾರಿ ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಕಾಳಜಿ ಈಗ ಸದ್ಯಕ್ಕೆ ಇಬ್ಬರು ನಟರ ಫ್ಯಾನ್ಸ್ಗಳಿಗೆ ಬರಬೇಕಾಗಿದೆ. ಡಯಾನಾ, ಈಗಾಗಲೇ ಫ್ಯಾನ್ಸ್ ವಾರ್ ತಾರಕಕ್ಕೇರ್ತಾ ಇದೆ. ಅಫ್ಕೋರ್ಸ್ ಈಗ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ ಹಾಗೆ ಅದೇನೇ ಇರಲಿ, ಹೆಲ್ದಿ ಆರ್ಗ್ಯುಮೆಂಟ್ಸ್, ಕಾನ್ವರ್ಸೇಷನ್ ಬೆಟರ್ ಅನಿಸುತ್ತೆ. ಫೈನಲ್ ಆಗಿ ನೋಡೋದು ನಮ್ಮ ಇಂಡಸ್ಟ್ರಿ ಎಲ್ಲಿಗೆ ಹೋಗಿ ಬಂದು ನಿಂತಿದೆ, ಎಲ್ಲಿಗೆ ತಲುಪುತ್ತಿದೆ ಅನ್ನೋದು.